ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದೆಯಂತೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ. ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಒಂದೊಂದೇ FSL ವರದಿ ತಲುಪಿದ್ದು, ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೆ ಮುಂದಾದ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು, ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಒಪ್ಪಿಕೊಂಡಿದ್ದಾರಂತೆ. ನಾಗರಾಜು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರಂತೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ 17ರಂದು ಸ್ಥಳ ಮಹಾಜರನ್ನ ಕೂಡ ಮಾಡಿದ್ರು. ಟ್ರೆಂಡ್ಸ್ ಶೋರೂಮ್ನ CCTV ದೃಶ್ಯವನ್ನ ಪಡೆದುಕೊಂಡಿರುವಂತಹ ಖಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರಂತೆ. ಈ ದೇವಸ್ಥಾನದ ಬಳಿಯೂ ಸ್ಥಳ ಮಹಾಜರು ಮಾಡಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು DCP, 12 ಮಂದಿ ಇನ್ಸ್ಪೆಕ್ಟರ್ಗಳು, 4 ACPಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದೆಯಂತೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ. ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಒಂದೊಂದೇ FSL ವರದಿ ತಲುಪಿದ್ದು, ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೆ ಮುಂದಾದ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು, ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಒಪ್ಪಿಕೊಂಡಿದ್ದಾರಂತೆ. ನಾಗರಾಜು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರಂತೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ 17ರಂದು ಸ್ಥಳ ಮಹಾಜರನ್ನ ಕೂಡ ಮಾಡಿದ್ರು. ಟ್ರೆಂಡ್ಸ್ ಶೋರೂಮ್ನ CCTV ದೃಶ್ಯವನ್ನ ಪಡೆದುಕೊಂಡಿರುವಂತಹ ಖಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರಂತೆ. ಈ ದೇವಸ್ಥಾನದ ಬಳಿಯೂ ಸ್ಥಳ ಮಹಾಜರು ಮಾಡಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು DCP, 12 ಮಂದಿ ಇನ್ಸ್ಪೆಕ್ಟರ್ಗಳು, 4 ACPಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದೆಯಂತೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ. ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಒಂದೊಂದೇ FSL ವರದಿ ತಲುಪಿದ್ದು, ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೆ ಮುಂದಾದ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು, ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಒಪ್ಪಿಕೊಂಡಿದ್ದಾರಂತೆ. ನಾಗರಾಜು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರಂತೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ 17ರಂದು ಸ್ಥಳ ಮಹಾಜರನ್ನ ಕೂಡ ಮಾಡಿದ್ರು. ಟ್ರೆಂಡ್ಸ್ ಶೋರೂಮ್ನ CCTV ದೃಶ್ಯವನ್ನ ಪಡೆದುಕೊಂಡಿರುವಂತಹ ಖಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರಂತೆ. ಈ ದೇವಸ್ಥಾನದ ಬಳಿಯೂ ಸ್ಥಳ ಮಹಾಜರು ಮಾಡಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು DCP, 12 ಮಂದಿ ಇನ್ಸ್ಪೆಕ್ಟರ್ಗಳು, 4 ACPಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದೆಯಂತೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ. ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಒಂದೊಂದೇ FSL ವರದಿ ತಲುಪಿದ್ದು, ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೆ ಮುಂದಾದ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು, ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಒಪ್ಪಿಕೊಂಡಿದ್ದಾರಂತೆ. ನಾಗರಾಜು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರಂತೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ.
ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ 17ರಂದು ಸ್ಥಳ ಮಹಾಜರನ್ನ ಕೂಡ ಮಾಡಿದ್ರು. ಟ್ರೆಂಡ್ಸ್ ಶೋರೂಮ್ನ ಸಿಸಿಟಿವಿ ದೃಶ್ಯವನ್ನ ಪಡೆದುಕೊಂಡಿರುವಂತಹ ಖಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರಂತೆ. ಈ ದೇವಸ್ಥಾನದ ಬಳಿಯೂ ಸ್ಥಳ ಮಹಾಜರು ಮಾಡಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು ಡಿಸಿಪಿ, 12 ಮಂದಿ ಇನ್ಸ್ಪೆಕ್ಟರ್ಗಳು, 4 ಎಸಿಪಿಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದೆಯಂತೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ. ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಒಂದೊಂದೇ FSL ವರದಿ ತಲುಪಿದ್ದು, ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೆ ಮುಂದಾದ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು, ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಒಪ್ಪಿಕೊಂಡಿದ್ದಾರಂತೆ. ನಾಗರಾಜು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರಂತೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ 17ರಂದು ಸ್ಥಳ ಮಹಾಜರನ್ನ ಕೂಡ ಮಾಡಿದ್ರು. ಟ್ರೆಂಡ್ಸ್ ಶೋರೂಮ್ನ ಸಿಸಿಟಿವಿ ದೃಶ್ಯವನ್ನ ಪಡೆದುಕೊಂಡಿರುವಂತಹ ಖಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರಂತೆ. ಈ ದೇವಸ್ಥಾನದ ಬಳಿಯೂ ಸ್ಥಳ ಮಹಾಜರು ಮಾಡಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು ಡಿಸಿಪಿ, 12 ಮಂದಿ ಇನ್ಸ್ಪೆಕ್ಟರ್ಗಳು, 4 ಎಸಿಪಿಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದೆಯಂತೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ. ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಒಂದೊಂದೇ FSL ವರದಿ ತಲುಪಿದ್ದು, ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೆ ಮುಂದಾದ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು, ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಒಪ್ಪಿಕೊಂಡಿದ್ದಾರಂತೆ. ನಾಗರಾಜು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರಂತೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ 17ರಂದು ಸ್ಥಳ ಮಹಾಜರನ್ನ ಕೂಡ ಮಾಡಿದ್ರು. ಟ್ರೆಂಡ್ಸ್ ಶೋರೂಮ್ನ ಸಿಸಿಟಿವಿ ದೃಶ್ಯವನ್ನ ಪಡೆದುಕೊಂಡಿರುವಂತಹ ಖಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರಂತೆ. ಈ ದೇವಸ್ಥಾನದ ಬಳಿಯೂ ಸ್ಥಳ ಮಹಾಜರು ಮಾಡಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು ಡಿಸಿಪಿ, 12 ಮಂದಿ ಇನ್ಸ್ಪೆಕ್ಟರ್ಗಳು, 4 ಎಸಿಪಿಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಡಿ ಗ್ಯಾಂಗ್ ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದೆಯಂತೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಮಾಡಿದ ಬಟ್ಟೆಗೂ ಕೊಟ್ಟರು ಮುಕ್ತಿ. ಡಿ ಗ್ಯಾಂಗ್ನಿಂದ ಖತರ್ನಾಕ್ ಐಡಿಯಾಗೆ ಒಂದೊಂದೇ FSL ವರದಿ ತಲುಪಿದ್ದು, ವರದಿಯಲ್ಲಿ ಹತ್ಯೆ ವೇಳೆ ದರ್ಶನ್ ಮತ್ತವರ ಗ್ಯಾಂಗ್ ನಡೆಸಿರುವಂತಹ ರಕ್ಕಸತನದ ವರ್ತನೆ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಲ್ಲದೆ ಸಾಕ್ಷ್ಯ ನಾಶಕ್ಕೆ ಮುಂದಾದ ತನಿಖೆ ವೇಳೆ ಹಲವು ವಿಚಾರ ಬೆಳಕಿಗೆ ಬಂದಿದ್ದು, ಹೊಸ ಬಟ್ಟೆಯನ್ನ ಖರೀದಿಸಿದ್ದಾಗಿ ಪೊಲೀಸರ ಮುಂದೆ ಆರೋಪಿಗಳು ಒಪ್ಪಿಕೊಂಡಿದ್ದಾರಂತೆ. ನಾಗರಾಜು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ರಂತೆ. ನಂತರ ಹೊಸ ಬಟ್ಟೆಯನ್ನ ಧರಿಸಿ ವಿಘ್ನೇಶ್ವರನಿಗೆ ಆರೋಪಿಗಳು ಕೈ ಮುಗಿದಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಆರೋಪಿಗಳ ಹೇಳಿಕೆಯ ಜಾಡು ಹಿಡಿದ ಪೊಲೀಸರು ಜೂನ್ 17ರಂದು ಸ್ಥಳ ಮಹಾಜರನ್ನ ಕೂಡ ಮಾಡಿದ್ರು. ಟ್ರೆಂಡ್ಸ್ ಶೋರೂಮ್ನ ಸಿಸಿಟಿವಿ ದೃಶ್ಯವನ್ನ ಪಡೆದುಕೊಂಡಿರುವಂತಹ ಖಾಕಿ ಪಡೆ ಬಟ್ಟೆ ಖರೀದಿಗೆ ಬಂದಾಗ ಧರಿಸಿದ್ದ ಬಟ್ಟೆ ಯಾವುದು ಅಂತೆಲ್ಲ ಪರಿಶೀಲನೆ ಮಾಡಿದ್ದಾರಂತೆ. ಈ ದೇವಸ್ಥಾನದ ಬಳಿಯೂ ಸ್ಥಳ ಮಹಾಜರು ಮಾಡಿದ್ದಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ತನಿಖೆಯನ್ನ ಒಬ್ಬರು ಡಿಸಿಪಿ, 12 ಮಂದಿ ಇನ್ಸ್ಪೆಕ್ಟರ್ಗಳು, 4 ಎಸಿಪಿಗಳು ಹಾಗೂ ಕೆಲ ಸಿಬ್ಬಂದಿಗಳಿಂದ ಮಾಡಲಾಗ್ತಾ ಇದೆಯಂತೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.